ಹಾಯ್ ಹಲೋ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತು ಒಂದು ಪವರ್ಫುಲ್ ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದೀನಿ. ಜಲ್ದಿಗೆರೆ ಅಮ್ಮ ಆಮೇಲೆ ಅಟ್ಟಿಲಕ್ಕಮ್ಮ 2 ದೇವಸ್ಥಾನಕ್ಕೂ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇದು ಅಟ್ಟಿಲಕ್ಕಮ್ಮ ದೇವಸ್ಥಾನ. ಇಲ್ಲಿಗೆ ಬಂದು ಆಮೇಲೆ ಜಲ್ದಿಗೆರೆ ಅಮ್ಮಂಗೆ ಹೋಗಬೇಕಂತೆ. ಅದು ಒಂದು ವಾಡಿಕೆ ಇದೆ. ಫಸ್ಟ್ 2 ಒಂದೇ ರೋಡಲ್ಲಿರೋದು. ಫಸ್ಟು ಅಟ್ಟಿಲಕ್ಕಮ್ಮನ ದೇವಸ್ಥಾನಕ್ಕೆ ಹೋಗಿ ಅಮ್ಮನ ದರ್ಶನ ಮಾಡಿ ಆಮೇಲೆ ನಾವು ಜಲ್ದಿಗೆರೆ ಅಮ್ಮನ ದೇವಸ್ಥಾನಕ್ಕೆ ಹೋಗಬೇಕಂತೆ. ಇಬ್ಬರು ತುಂಬ ಪವರ್ಫುಲ್ ದೇವರು. ಎಷ್ಟು ಪವರ್ಫುಲ್ ಅಂದರೆ ₹11 ಕಟ್ಬಿಟ್ಟು ನಾವು ಹರಕೆ ಮಾಡಿಕೊಂಡ್ರೆ ಮುಗೀತು. ಅದು ಆದಂಗೆ ಕೆಲಸ. ಆ ಕೆಲಸ ಆಗ್ತಿದ್ದಂಗೆ ಬಂದು ಕುರಿ ಕೋಳಿ ಈ ಥರದ್ದೇನಾದರೂ ಅರ್ಪಿಸ್ಬಿಟ್ಟು ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಎಲ್ಲರಿಗೂ ಊಟ ಹಾಕ್ಬಿಟ್ಟು ಹೋಗ್ತಾರೆ. ಮನೆಗೆ ತೊಗೊಂಡೋಗಲ್ಲ ಅದನ್ನು. ಆ ಥರ ವಾಡಿಕೆ ಇದೆ. ಆಮೇಲೆ ತುಂಬ ಶಕ್ತಿಶಾಲಿ ದೇವರು ಅಂತ ಕೂಡ ಹೇಳ್ಬೋದು. ನಾನು ತುಂಬ ನಂಬಿದ್ದೀನಿ ದೇವ್ರನ್ನ. ಶುಕ್ರವಾರ ತುಂಬ ಜನ ಇರ್ತಾರೆ. ಶುಕ್ರವಾರ ಮಂಗಳವಾರ ತುಂಬ ಜನ ಇರ್ತಾರೆ. ಆಮೇಲೆ ವೀಕೆಂಡ್ಸಲ್ಲಿ ತುಂಬ ಜನ ಇರ್ತಾರೆ. ನಾನು ಹೇಳಿದ್ನಲ್ಲ ಆಗಲೇ, ಕೆಲಸ ಆದಮೇಲೆ ಕುರಿ ಕೋಳಿ ಈ ಥರದ್ದೆಲ್ಲ ಮೇಕೆ ಇಂಥದ್ದನ್ನೆಲ್ಲ ತೊಗೊಂಬಂದು ಅಲ್ಲಿ ಅಡುಗೆ ಮಾಡಿಬಿಟ್ಟು ಅಮ್ಮಂಗೆ ಅರ್ಪಿಸಿ ಅಡುಗೆ ಮಾಡಿಬಿಟ್ಟು ಅಲ್ಲಿರೋರಿಗೆ ಊಟ ಹಾಕ್ಬಿಟ್ಟು ತೃಪ್ತಿಯಾಗಿ ಎಲ್ಲ ಮನೆಗೆ ಹೋಗ್ತಾರೆ. ಆದರೆ ಅದನ್ನು ಮನೆಗೆ ತೊಗೊಂಡೋಗಲ್ಲ. ಅಡುಗೆನೆಲ್ಲ ಅಲ್ಲೇ ಖಾಲಿ ಮಾಡಿಬಿಟ್ಟು ಎಲ್ಲರಿಗೂ ಊಟ ಹಾಕ್ತಾರೆ. ಎಲ್ಲರಿಗೂ ಬಂದಿರೋರಿಗೆ ಯಾರು ಬಂದರೂ ಊಟ ಕೊಡ್ತಾರೆ. ಆ ಥರ ಇರುತ್ತೆ. ತುಂಬ ಪವರ್ಫುಲ್ ದೇವರು ಅಟ್ಟಿಲಕ್ಕಮ್ಮ. ಒಂದು ಸರಿ ಭಕ್ತಿಯಿಂದ ಕೈ ಮುಗ್ಗಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಆಮೇಲೆ ಅಲ್ಲಿಂದ ನಾವು ಫಸ್ಟು ಅಲ್ಲಿಗೆ ಹೋಗಿ ಆಮೇಲೆ ಇಲ್ಲಿಗೆ ಜಲ್ದಿಗೆರೆ ಅಮ್ಮಂಗೆ ಬಂದ್ವಿ. ಈ ದೇವಸ್ಥಾನವೂ ಅಷ್ಟೇ ತುಂಬ ಪವರ್ಫುಲ್ ದೇವರು. ದೇವರನ್ನು ನೋಡ್ರೆ ಭಕ್ತಿ ಜೊತೆಗೆ ಭಯನೂ ಬರುತ್ತೆ, ಹಂಗಿದೆ ದೇವ್ರ ವಿಗ್ರಹ. ತುಂಬ ಚೆನ್ನಾಗಿದೆ. ಅಂದರೆ ಒಳಗಡೆ ಫೋಟೋ ಅಲೋ ಇಲ್ಲ, ಆದರೂ ನಾನು ಸ್ವಲ್ಪ ಹಂಗೆ ತಕ್ಕೊಂಡಿದ್ದೀನಿ. ಹಾಗೆ ನೋಡಿ. ಈ ಅಕ್ಕ ತಂಗಿದಿರು ಇಬ್ಬರು ಇದ್ದಾರೆ ಈ ದೇವಸ್ಥಾನದೊಳಗೆ. ಅವರೇ ಜಲ್ದಿಗೆರೆ ಅಮ್ಮ ಅಂದರೆ ಅಕ್ಕ ತಂಗಿ ಇಬ್ಬರು ಸೇರ್ಕೋತಾರೆ. ಇಲ್ಲೂ ಅಷ್ಟೇ ₹11 ಕಾಣಿಕೆ ಕಟ್ಟಿ ನಿಮ್ಮ ಹರಕೆನ, ನಿಮ್ಮ ಕೋರಿಕೆನ, ನಿಮ್ಮ ಬೇಡಿಕೆ ಏನಾದರೂ ಇದ್ದರೆ ₹11 ಕಾಣಿಕೆ ಕಟ್ಟಿ ಅಲ್ಲಿ ಕೆಳಗೆ ಕೂತಿದ್ರೆ ಆ ಅಮ್ಮ ಹೂವು ಕೊಡ್ತಾರೆ. ಹೂವು ಕೊಟ್ಟರೆ ಕೆಲಸ ಆಗುತ್ತೆ ಅಂತ ಕೊಡ್ತಾರೆ. ಇಲ್ಲೂ ಅಷ್ಟೇ ನಮ್ಮ ಕೆಲಸ ಆದಮೇಲೆ ನಾವು ಅಂದ್ಕೊಂಡಿದ್ದಾದಮೇಲೆ ಬಂದು ಕುರಿ ಕೋಳಿ ಮೇಕೆ ಇಂಥವನ್ನೆಲ್ಲ ತಂದು ಅಲ್ಲಿ ಅಡುಗೆ ಮಾಡಿ ಅಲ್ಲಿರೋರಿಗೆಲ್ಲ ಊಟ ಹಾಕ್ಬಿಟ್ಟು ಭಕ್ತಿಯಿಂದ ಹೋಗ್ತಾರೆ. ನೋಡಿ, ಈಗ ಅಮ್ಮನ ವಿಗ್ರಹ ಕಾಣುತ್ತೆ ನೋಡಿ, ಲಾಸ್ಟಿಗೆ ತೋರಿಸಿದ್ದೀನಿ ನೋಡಿ. ಹಿಂಗಿದ್ದಾರೆ. ಭಯದ ಜೊತೆ ಭಕ್ತಿನೂ ಬರಬೇಕು, ಹಾಗಿದ್ದಾರೆ ಅಮ್ಮ ಅಲ್ವಾ. ಹಾಗೆ ಶುಕ್ರವಾರ ಅಮ್ಮನ ದರ್ಶನ ಮಾಡಿರೋ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ, ಈ ವಿಡಿಯೋ ಯಾರ್ಯಾರು ನೋಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ಹಾಗೆ ಇವತ್ತು ವಿಡಿಯೋ ಚಿಕ್ಕದಾಗಿದೆ, ಯಾಕೆಂದರೆ ಅಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡೋಂಗಿಲ್ಲ. ಅದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಆಲ್. ಥ್ಯಾಂಕ್ ಯು. ಲವ್ ಯು ಆಲ್.